ನಿಮ್ಮೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕುಣಿಯೋಣ ಬಾರನಲ್ಲಿ ಒಟ್ಟು 5 ಜನ ಫೈನಲಿಸ್ಟ್ ಇದ್ರು. ಇಬ್ರು ವೈಲ್ಡ್ ಕಾರ್ಡ್ ಮೂಲಕ ಬಂದು ನಮ್ಮ 3 ಜನ ಸೀರಿಯಲ್ ಸುಂದರಿಯರನ್ನ ಸೇರ್ಕೊಂಡ್ರು. ಆದ್ರೆ ಮೊನ್ನೆ ರೀಸೆಂಟ್ ಎಪಿಸೋಡ್ ನಲ್ಲಿ ರವಿ ಒಂದು ಸ್ಟಂಟ್ ಪರ್ಫಾರ್ಮ್ ಮಾಡಕ್ ಹೋಗಿ ಕೈನ ಡಿಸ್ಲೊಕೇಟ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಅವರ ಜರ್ನಿ ಕುಣಿಯೋಣ ಬಾರನಲ್ಲಿ ಮುಂದುವರಿಯುತ್ತಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಮಾಸ್ಟ್ರೆ, ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಎಲ್ಲರೂ ನೋಡಿದ್ದಾರೆ, ಕಣ್ಣೆದುರುಗ್ ನಡೆದಿದ್ದಲ್ವಾ ಇದು. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿ ಈ ಥರ ಆಗುತ್ತೆ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಇಬ್ರು ಕೂಡ. ಅದಾಗಿರೋದ್ರಿಂದ ಈಗ ಅವರು ಡ್ಯಾನ್ಸ್ ಮಾಡಲೇಬಾರ್ದು ಅಂತೇಳಿ 3 months ಅಲ್ಲೇ ಹೇಳ್ಬಿಟ್ರು ಡಾಕ್ಟ್ರು, ಮಾಡಬಾರ್ದು ಅಂತ. ಈಗ ಅವ್ರಿಗೆ ಹೇಳಿದ್ರು. ಅದಾದ್ಮೇಲೆ ಈಗ ಮೋನಿಶಾ ಇವತ್ತಿನ ಎಪಿಸೋಡ್ಗೆ ರಿಹರ್ಸಲ್ ಮಾಡ್ಕೊಂಡು ಹೋಗ್ಬೇಕಾದಾಗ ಮೋನಿಶಾ ಕಾಲೇಜ್ ಆಕ್ಸಿಡೆಂಟ್ ಆಗಿ ಅವ್ರಿಗೂ ಮತ್ತು ಅವ್ರ ಕೊರಿಯೋಗ್ರಾಫರ್ಗೆ ಏಟ್ ಬಿದ್ದಿದೆ. ಸೊ ನಾನು ನಿಮ್ಗಳು ಕೇಳ್ತಾ ಇದ್ದೀನಿ, ಏನು ಮಾಡ್ಬೋದು? ಬಿಕಾಸ್ ಏನಕ್ಕೆ ಅಂದರೆ ಇನ್ನು ಕಾಂಪಿಟೇಷನ್ನು ಮುಂಚಿನ ಥರ ಇರೋದಿಲ್ಲ. ಅವ್ರಿಗೊಂದು ಆಪರ್ಚುನಿಟಿ ಕೊಡ್ಬೋದಾ ಬೇಡವಾ? ನೀವು ಮಾತಾಡ್ಕೊಂಡು ಡಿಸೈಡ್ಗೆ ಬನ್ನಿ. ಮೇಜರ್ ಇಂಜುರಿ ಆಗಿದ್ರೆ ಮುಂದೆ ಅವಳಿಗೂ ಫ್ಯೂಚರ್ ಅಲ್ಲಿ ಕಷ್ಟ ಆಗ್ಬೋದು. ಇಲ್ಲ ಸಣ್ಣ ಪುಟ್ಟದಾಗಿತ್ತು ಅಂತಂದ್ರೆ ಐ ಥಿಂಕ್ ವಿ ಶುಡ್ ಗಿವ್ ಹರ್ ಅನ್ ಆಪರ್ಚುನಿಟಿ. ಇಷ್ಟು ದಿವಸ ಮಾಡ್ಕೊಂಡು ಬಂದಿದ್ದಾಳೆ, ಇನ್ನೇನು 75% ಆಗೋಗ್ಬಿಟ್ಟಿದೆ. ಸೊ ಅವಳಿಗೂ ತುಂಬಾ ಶಿ ಈಸ್ ಆಲ್ಸೋ ವೆರಿ ಮಚ್ ಪ್ಯಾಷನೇಟ್. ಖಂಡಿತ ಒಳ್ಳೆ ಅಭಿಪ್ರಾಯ. ಬಟ್ ಏನಂದ್ರೆ ಎಲಿಮಿನೇಷನ್ಸ್ ಇದೆ. ಅಂಕಿತಾ, ಗಿರೀಶ್, ಕಂಚನ್ ಇರ್ಬೋದು, ರಿತಿಕಾ ಗೌಡ ಇರ್ಬೋದು, ಇಲ್ಲ ಮನುಷ್ಯನ ಎಲಿಮಿನೇಷನ್ ಆಗೋಗ್ಬೋದು, ಗೊತ್ತಿಲ್ಲ ನನಗೆ. ಬಟ್ ಎಲಿಮಿನೇಷನ್ ಇರೋದ್ರಿಂದ ನೀವು ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ. ನನಗೆ ಯಾರು ಮತ್ತೆ ಕ್ವಶನ್ ಮಾಡಬಾರ್ದು. ಎಲ್ಲರೂ ಒಪ್ಕೊಂಡು ಇಲ್ಲ ಸರ್ ಕಾಂಪಿಟೇಷನ್ ನಾವು ಫೈಟ್ ನಾವು ತೊಂದರೆ ಇಲ್ಲ, ಒಂದು ಆಪರ್ಚುನಿಟಿ ಕೊಡಿ ನೀವು ಅವ್ರಿಗೆ ಅನ್ನೋದಾದ್ರೆ ನಾನು ಆಮೇಲೆ ಡಿಸೈಡ್ ಮಾಡ್ಬಿಟ್ಟು ಹೇಳ್ತೀನಿ. ನಾವು ಎಲಿಮಿನೇಟ್ ಆಗ್ತೀವೋ ಬಿಡ್ತೀವೋ ಅದು ನಮ್ಮ ಹಣೆ ಬರ, ಏನ್ ಮಾಡಕ್ಕಾಗೋದಿಲ್ಲ. ಅಂದ್ರೆ ಅವಳಿಗೊಂದು ಆಪರ್ಚುನಿಟಿ ಕೊಟ್ರೆ ಅವಳಿಗೂ ಖುಷಿ ಆಗುತ್ತೆ, ಅವಳು ಬಂದು ಪರ್ಫಾರ್ಮ್ ಮಾಡ್ತಾಳೆ. ಅವರಿಗೆ ಏನು ಜಾಸ್ತಿ ಇಂಜುರಿ ಆಗಿಲ್ಲ ಇದ್ರೆ let them come and dance. We don't have any issues. Okay. Ritika? It's okay, master. We'll give a chance. Choreographers ಎಲ್ಲ ಓಕೆ ನಪ್ಪ? ಓಕೆ ಚಂದ್ರು? ಓಕೆ ಗುಡ್, ಸೂಪರ್. ಓಕೆ, ನಿಜಾಗ್ಲೂ ನಮ್ಮ ಕುಣಿಯೋಣ ಬಾರ ಪಾರ್ಟಿಸಿಪೆಂಟ್ಸ್ ನ ನೋಡಿದ್ರೆ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಬಹಳ ಚೆನ್ನಾಗಿರೋ ಒಂದು ಮಾತು ಹೇಳಿದ್ದಾರೆ, ಇಟ್ಸ್ ನಾಟ್ ಅಬೌಟ್ ವಿನ್ನಿಂಗ್ ಆರ್ ಲೂಸಿಂಗ್, ಇಟ್ಸ್ ಅಬೌಟ್ ಹೌ ಯು ಪ್ಲೇ ದ ಗೇಮ್ ಅಂತ. ಸೋಲು ಗೆಲುವು ಖಂಡಿತ ಮುಖ್ಯ ಆಗಲ್ಲ, ಆದ್ರೆ ಹೆಂಗೆ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅ ವಂಡರ್ಫುಲ್ ಡಿಸಿಷನ್, ಅ ವೈಸ್ ಡಿಸಿಷನ್. ಒನ್ಸ್ ಅಗೇನ್ ನಿಮ್ಮ ಬೆನ್ಗಳನ್ನ ನೀವೇ ತಟ್ಕೋಬೇಕು ಅನ್ಸಲಿ. ಈ ಒಂದು ಹೊಸ ವರ್ಷದ ನಮ್ಮ ಫಸ್ಟ್ ಎಪಿಸೋಡ್ ಡಿಸ್ಕೋ ರೌಂಡ್. ಎಕ್ಸಾಕ್ಟ್ಲಿ, ಅದರಲ್ಲಿ ನಮ್ಮ ಫ್ರೆಶ್ ಗೆಸ್ಟ್ ಇದ್ದಾರೆ. ವರ್ಷ ಕೂಡ ಬಹಳ ಫ್ರೆಶ್ ಆಗಿದೆ. ಬಟ್ ಈ ಒಂದು ಪರ್ಫಾರ್ಮೆನ್ಸ್ ಗಳೇನೇನು ನೋಡಿದ್ರಿ ಇವತ್ತು, ಹೇಗನ್ನಿಸ್ತು ನಿಮ್ಗೆ? ನಂಗೆ ಹೊಸ ಅನುಭವ ಇದು. ಬಿಕಾಸ್ ನಾನು ಫಸ್ಟ್ ಟೈಮ್ ಇಲ್ಲಿ, ನಾನು ಆವಾಗಲೇ ಹೇಳಿದೆ, ನಾನು ರೆಗ್ಯುಲರ್ ಜಡ್ಜ್ ಆಗಿದೆ, ಫಸ್ಟ್ ಶೋ ನಾನು ಒಪ್ಕೊಂಡಿರೋದು. ಇಟ್ಸ್ ಲೈಕ್ ಮೈ ಡೆಬ್ಯೂ. ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಅದು ಗೊತ್ತಾಗುತ್ತೆ, ಎಲ್ಲರೂ ಎಫರ್ಟ್ಸ್ ಹಾಕಿದ್ದಾರೆ ಅಂತ. ಬಟ್ ನಂಗೆ ಗೊತ್ತು ಇನ್ನೂ ಇಂಟ್ರೆಸ್ಟಿಂಗ್ ಥೀಮ್ಸ್ ಇದೆ. ನೋಡೋಣ ಇನ್ನು ಮುಂದೆ ಹೇಗಿರುತ್ತೆ ಶೋಸ್ ಅಂತ. ಟುಡೇ ಇಟ್ ಇಸ್ ಬಿನ್ ಫನ್. ಸೂಪರ್, ಆಸಮ್. ಸೊ ಮಾಸ್ಟರ್ ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀವಿ ಸ್ಕೋರ್ಸ್ ಹೇಗೆ, ಹಾಗೆ ಮೋನಿಶಾ ಐಶು ಕೂಡ ಅಷ್ಟಲ್ಲಿ ಹೇಳ್ತೀವಿ ಅಂತ. ಸೊ ಏನ್ ಡಿಸೈಡ್ ಮಾಡಿದಿರಾ ಮಾಸ್ಟರ್? ಒಂದು ನೀತು ಅವ್ರೀಗ ನಮ್ಮ ವೇದಿಕೆಗೆ ಮೊದಲನೇ ಸಲ ಬಂದಿರೋದು. ಅವ್ರಿಗೆ 4-5 ಜನ ಪಾರ್ಟಿಸಿಪೆಂಟ್ಸ್ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇವತ್ತು ಏಕಾಏಕಿ ಒಂದು ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಕಷ್ಟನೇ ಎಂಥವ್ರಿಗಾದ್ರೂ ಆಗಲಿ. ಸೊ ಅವರು ಸ್ವಲ್ಪ ಕಂಫರ್ಟಬಲ್ ಆಗ್ಬೇಕಲ್ಲ ನಮ್ಮ ಸ್ಟೇಜಲ್ಲಿ. ಒಂದು ಎರಡನೇದು, ಮೋನಿಶಾ ಈ 2 ಇನ್ಸಿಡೆಂಟ್ಸ್, ಒಂದು ಅವರು ರವಿ ಅವರು ಹ್ಯಾಂಡ್ ಬ್ರೇಕಪ್ ಆಗಿರೋದು ಒಂದು, ಎರಡನೇದು ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಆಗಿರೋ ಇನ್ಸಿಡೆಂಟು ಅವ್ರು ಬರದೇ ಇರೋದು. ಈ 2 ಇನ್ಸಿಡೆಂಟ್ಗಳಿಂದ ಸೊ ಇವತ್ತು ನಾವು ಕೂಡ ಮಾರ್ಕ್ಸ್ ಕೊಡ್ತಾ ಇಲ್ಲ. ಸೊ ಬಟ್ ಅವ್ರು ಮಾಡೋ ಡ್ಯಾನ್ಸನ್ನು ಯಾರು ಚೆನ್ನಾಗಿ ಮಾಡಿದ್ದಾರೆ, ಏನು ಮಾಡಬೇಕಿತ್ತು ಅದನ್ನು ಸ್ವಲ್ಪ ಕನ್ಸಿಡರೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಬರೋ ರೌಂಡಲ್ಲಿ ನಾಳೆ ಡಿಸೈಡ್ ಮಾಡೋಣ ಅಂತ ಏನಂತೇಳಿ. ಓಕೆ, ಥ್ಯಾಂಕ್ ಯು ಮಾಸ್ಟ್ರೆ. ನೀವೇ ನೋಡ್ತಾ ಇದ್ದೀರಲ್ಲ, ಹೊಸ ವರ್ಷದ ಈ ಒಂದು ಕುಣಿಯೋಣ ಬಾರ ಎಪಿಸೋಡ್ ನಲ್ಲಿ ಹೊಸ ತಿರುವುಗಳು ಪಡಿತಾ ಇದೆ. ಆದ್ರೆ ಪಾರ್ಟಿ ಮಾತ್ರ ನಿಲ್ಸಕ್ಕಾಗಲ್ಲ. ಸೊ ಲೆಟ್ಸ್ ಆಲ್ ಆಫ್ ಅಸ್ ಹ್ಯಾವ್ ಫನ್. ಮ್ಯೂಸಿಕ್ ಪ್ಲೀಸ್.